ಹಾಯ್ ಫ್ರೆಂಡ್ಸ್, ಇದನ್ನು ರವೆ ಉಪ್ಪಿಟ್ಟು ಮಾಡುವುದನ್ನು ನೋಡೋಣ. ರವೆ ನುರ್ಕೊತಾ ಇದ್ದೀನಿ. ಬನ್ಸಿ ರವೆ, ಚಿರೋಟಿ ರವೆನ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು. ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕೋಣ. ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಹಚ್ಚಿರುವಂಥ ತರಕಾರಿಗಳು, ಮಿನಿಟ್ಸ್ಗಳಲ್ಲಿ ಈ ರೀತಿ ತಗೋಬೇಕು. ಬೇಗ ಫ್ರೈ ಆಗುತ್ತೆ. ನೀರು ಹಾಕ್ತಾನೆ ಮತ್ತೆ ಇದು ಉಪ್ಪಿಟ್ಟು ಬಂದು ಈಗ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಇದರಲ್ಲಿ 3 ಕಪ್ ನೀರು ಹಾಕಬೇಕು. ಬಿಸಿನೀರೇ ಯೂಸ್ ಮಾಡ್ತಾಯಿದ್ದೀನಿ ನಾನು, ಬೇಗ ಆಗುತ್ತೆ ಅಂತ. ಮತ್ತು ಸ್ಮೂತಾಗೂ ಆಗುತ್ತೆ. ನೀರು ಕುದಿಬೇಕು. ನೀರು ಕುದೀತಾ ಇದೆ. ಇವಾಗ ರವೆ ಹಾಕೋಣ. ರವೆ ಹಾಕ್ತಾ ಕೈ ಆಡಿಸ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಇದು ಅಳಬೇಕು. ಒಂದೆರಡು ನಿಮಿಷ ಇದು ಅಳಬೇಕು. ಅಳ್ಳಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಲಿ. ಇವಾಗ ಯಾವ ಥರ ಆಗಿದೆ ನೋಡೋಣ. ಬಿಸಿ ಬಿಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಥ್ಯಾಂಕ್ ಯು. ಎಲ್ಲೂ ಅಂಟ್ಕೋಬಾರ್ದು. ಇದು ಅಂಟ್ಕೊಂಡ್ರೆ ಇನ್ನೂ ಆಗಿಲ್ಲ ಅಂತ, ಎಲ್ಲಿ ಅಂಟಲಿಲ್ಲ ಅಂದರೆ ಆಗಿದೆ ಅಂತ. ಬಿಸಿ ಬಿಸಿ ರವೆ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು.